ನಾನು ಕಾರ್ಯನಿರ್ವಹಣೆ ಮಾಡಿದ ಮೇಲೆಯೂ ಸಹಿತ ಒಂದು ಸಲ ಬಹಳ ದೊಡ್ಡ ಒಂದು ಅನಾಹುತ ಮೇ 24ರಂದು ನಡೆದು ನಮ್ಮ 6 ಜನ ಅಧಿಕಾರಿಗಳು ಹುತಾತ್ಮರಾದರು. ಅದೇ ಒಂದು ಗುಂಡಿನ ಚಕಮಕಿಯಲ್ಲಿ ವೀರಪ್ಪನ್ ತಂಡದ 8 ಜನ ಸದಸ್ಯರು ಸಹಿತ ಹತರಾದರು. ಆವಾಗ ಬಂದಂಥ ಟೀಕೆ ಟಿಪ್ಪಣಿಗಳಿಗೆ ಶ್ರೀ ವೀರಪ್ಪ ಮೊಯ್ಲಿಯವರು ಗಂಡೆದೆಯಿಂದ ಉತ್ತರ ಕೊಟ್ಟು ಎಲ್ಲ ಟೀಕಾಕಾರನ ಪತ್ರಕರ್ತರನ್ನ ಶಾಂತಗೊಳಿಸಿದರು. ಸನ್ಮಾನ್ಯ ಶ್ರೀ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ 14ನೇ ಆಗಸ್ಟ್ 1992ರಂದು ಶ್ರೀ ಹರಿಕೃಷ್ಣ ಮತ್ತು 6 ಜನರ ಪೊಲೀಸರನ್ನು ಮೋಸದಿಂದ ವೀರಪ್ಪನ್ ಮತ್ತು ಅವನ ತಂಡ ಮೀನ್ಯದ ಹತ್ತಿರ ಕೊಲೆ ಮಾಡಿತು. ಅದಾದ ಮೇಲೆ ಕೆಲವೇ ದಿನಗಳಲ್ಲಿ ಶ್ರೀ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾದರು. ಶ್ರೀ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾದ ತಕ್ಷಣ ಆಗ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳಿಗೆ ಒಂದು ಚಾಲೆಂಜ್ ಆಗಿ ಪರಿಣಮಿಸಿದ್ದ ಮತ್ತು ಎರಡೂ ರಾಜ್ಯಗಳಲ್ಲಿ ಬಹಳಷ್ಟು ಅನಾಹುತಗಳನ್ನು ಮಾಡ್ತಾ ಇದ್ದಂಥ ವೀರಪ್ಪನ್ ಮತ್ತು ಅವನ ತಂಡವನ್ನು ಸದೆಬಡಿತಕ್ಕಂಥ ಕಾರ್ಯದಲ್ಲಿ ಅವರು ಬಹಳ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಅವನನ್ನು ನಿಗ್ರಹಿಸಲಿಕ್ಕೆ ಆಗಿನ ಗೃಹ ಕಾರ್ಯದರ್ಶಿಗಳಾಗಿದ್ದಂಥ ದಿವಂಗತ ಶ್ರೀ ಮುತ್ತಣ್ಣವರು ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ಲಿನ್ ಅವ್ರ ಜೋಡಿ ಸಮಾಲೋಚಿಸಿ ಒಂದು ಯೋಚನೆಯನ್ನು ಮಾಡಿದರು. ಅದರ ಪ್ರಕಾರ ಅವರು ಪ್ರತ್ಯೇಕವಾದಂಥ ಒಂದು ಕಮಾಂಡರ್ ಹುದ್ದೆಯನ್ನು ಸೃಷ್ಟಿ ಮಾಡಿ ಪೂರ್ಣಾವಧಿಯಾಗಿ ವೀರಪ್ಪನ್ ಮತ್ತು ತಂಡವನ್ನು ನಿಗ್ರಹಿಸ್ತಕ್ಕಂಥ ಕಾರ್ಯವನ್ನು ವಹಿಸಬೇಕು ಅಂತ ತೀರ್ಮಾನ ಮಾಡಿದರು. ಅದಾದ ಮೇಲೆ ಅವರು ಭಾಳಷ್ಟು ಅಧಿಕಾರಿಗಳನ್ನು ಪರಿಶೀಲನೆ ಮಾಡಿದ ಮೇಲೆ ನನ್ನನ್ನು ಆ ಹುದ್ದೆಗೆ ಕಮಾಂಡರ್ ಆಗಿ ನೇಮಿಸಬೇಕು ಅಂತ ತೀರ್ಮಾನ ಮಾಡಿದರು. ಆಗ ಕಮಾಂಡರ್ ಹುದ್ದೆ IGP ದರ್ಜೆ ಹುದ್ದೆ ಇತ್ತು. ಅದನ್ನು ವೀರಪ್ಪ ಮೊಯ್ಲಿಯವರು DIG ದರ್ಜೆಗೆ ಇಳಿಸಿ ನನಗೆ ಕಮಾಂಡರ್ ಆಗಿ ನಿಯುಕ್ತ ಮಾಡಿದರು. ಕಮಾಂಡರ್ ಆಗಿ ನಿಯುಕ್ತ ಆದಮೇಲೆ ನನಗೆ ಎಲ್ಲ ರೀತಿಯ ಸಹಾಯ ಮತ್ತು ಸಹಕಾರವನ್ನು ನೀಡ್ತಕ್ಕಂಥ ಭರವಸೆಯನ್ನು ನೀಡಿದರು ಮತ್ತು ಅದರಂತೆ ನಡೆದುಕೊಂಡರು. ನಾನು ಏನೇನನ್ನು ಕೇಳಿದೆ, ಯಾವ್ಯಾವ ಅಧಿಕಾರಿಗಳನ್ನು ಕೇಳಿದೆ, ಯಾವ್ಯಾವ ಸೌಕರ್ಯ ಸವಲತ್ತುಗಳನ್ನು ಕಾರ್ಯಾಚರಣೆ ಪಡೆಗೆ ಕೇಳಿದೆ, ಅವೆಲ್ಲವುಗಳನ್ನು ಹಿಂದೆ ಮುಂದೆ ನೋಡದೆ ಮಂಜೂರು ಮಾಡಿದರು. ನಿಜಕ್ಕೂ ಅವರು ಈ ವಿಷಯದಲ್ಲಿ ಮಾಡಿದ ಕೆಲಸದ ಬಗ್ಗೆ ನಾವು ಎಲ್ಲರೂ ಕೃತಜ್ಞರಾಗಿದ್ದೇವೆ. ನಾನು ಕಾರ್ಯನಿರ್ವಹಣೆ ಮಾಡಿದ ಮೇಲೆಯೂ ಸಹಿತ ಒಂದು ಸಲ ಭಾಳ ದೊಡ್ಡ ಒಂದು ಅನಾಹುತ ಮೇ 24ರಂದು ನಡೆದು ನಮ್ಮ 6 ಜನ ಅಧಿಕಾರಿಗಳು ಹುತಾತ್ಮರಾದರು. ಅದೇ ಒಂದು ಗುಂಡಿನ ಚಕಮಕಿಯಲ್ಲಿ ವೀರಪ್ಪನ್ ತಂಡದ 8 ಜನ ಸದಸ್ಯರು ಸಹಿತ ಹತರಾದರು. ಆವಾಗ ಬಂದಂಥ ಟೀಕೆ ಟಿಪ್ಪಣಿಗಳಿಗೆ ಶ್ರೀ ವೀರಪ್ಪ ಮೊಯ್ಲಿಯವರು ಗಂಡೆದೆಯಿಂದ ಉತ್ತರ ಕೊಟ್ಟು ಎಲ್ಲ ಟೀಕಾಕಾರನ ಪತ್ರಕರ್ತರನ್ನು ಶಾಂತಗೊಳಿಸಿದರು. ಮತ್ತು ನಂತರ ಅವರು ತಮಿಳುನಾಡಿನ ಆಗಿನ ಮುಖ್ಯಮಂತ್ರಿಗಳಾದ ಕುಮಾರಿ ಜಯಲಲಿತಾ ಅವರ ಜೊತೆ ಚರ್ಚೆ ಮಾಡಿ ಒಂದು ಸಂಯುಕ್ತ ಕಾರ್ಯಾಚರಣೆ ಪಡೆಯನ್ನು ರೂಪಿಸಿದರು. ಅದಾದ ಮೇಲೆ ಅವರು ಸಂಪೂರ್ಣವಾದಂಥ ಕಾರ್ಯಾಚರಣೆ ಪಡೆಯ ಕಾರ್ಯವನ್ನು ನನಗೆ ಮತ್ತು ವಹಿಸಿಕೊಟ್ಟರು ಮತ್ತು ನನ್ನ ವಿಷಯದಲ್ಲಿ ಯಾವುದೇ ಒಂದು ಹಸ್ತಕ್ಷೇಪ ಮಾಡಲಿಲ್ಲ. ಅವರು ಮುಖ್ಯಮಂತ್ರಿಗಳಾಗುವವರೆಗೆ ನಮ್ಮ ಕಾರ್ಯಾಚರಣೆ ಪಡೆಯ ಬೆನ್ನೆಲುಬಾಗಿ ನಮ್ಮ ಕಾರ್ಯಾಚರಣೆ ಪಡೆಯ ಕರ್ನಾಟಕ ರಾಜ್ಯದಲ್ಲಿಯೇ ಕೆಲಸ, ತಮಿಳುನಾಡು ರಾಜ್ಯದಲ್ಲಿ ಕೆಲಸದ ಬಗ್ಗೆ ಸಂಪೂರ್ಣವಾದಂಥ ಬೆಂಬಲ ಸಹಕಾರ ಅವರು ನಮಗೆ ನೀಡಿದರು. ಇದರಿಂದಾಗಿ ನಾವು ನಿರ್ಭೀತಿಯಿಂದ ಮತ್ತು ಧೈರ್ಯದಿಂದ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಯಿತು. ಈ ಶ್ರೀ ವೀರಪ್ಪ ಮೊಯ್ಲಿಯವರು ಈ ಒಂದು ವಿಷಯದಲ್ಲಿ ನಮಗೆ ನೀಡಿದ ಸಹಕಾರ ಮತ್ತು ರಾಜ್ಯದ ಹಿತಾಸಕ್ತಿಗಳನ್ನು ಕಾಪಾಡುವುದರಲ್ಲಿ ರಾಜ್ಯದ ಗಡಿ ಪ್ರದೇಶದಲ್ಲಿ ವೀರಪ್ಪನ್ ಮತ್ತು ಅವನ ತಂಡದಿಂದ ಆದಂಥ ಈ ಒಂದು ವಿಚ್ಛಿದ್ರಕಾರಿ ಮತ್ತು ಭಯೋತ್ಪಾದಕ ಕೃತ್ಯಗಳನ್ನು ನಿಗ್ರಹಿಸಲಿಕ್ಕೆ ಅವರು ಮಾಡಿದ ಕಾರ್ಯ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿದೆ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಅವರ ಕಾಲಾವಧಿಗಿಂತ ಮುಂಚೆ ಕಾರ್ಯಾಚರಣೆ ಪಡೆಯಲ್ಲಿ ಮೃತಪಟ್ಟ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ
ಅವು ಬರೀ 1 ಲಕ್ಷ ರೂಪಾಯಿಗಳ ಅನುಗ್ರಹಪೂರ್ವಕ ಮೊತ್ತವನ್ನು ನೀಡ್ತಾ ಇದ್ದರು. ಅವರು ಬಂದ ಮೇಲೆ ಆ ಅನುಗ್ರಹಪೂರ್ವಕ ಮೊತ್ತವನ್ನು 5 ಲಕ್ಷ ರೂಪಾಯಿಗಳಿಗೆ ಹೆಚ್ಚು ಮಾಡಿದರು. ಯಾವಾಗ ಬಂಗಾರದ ಬೆಲೆ ಒಂದು ತೊಲೆಗೆ 3,000 ರೂಪಾಯಿ ಇತ್ತು, ಆವಾಗ 5 ಲಕ್ಷ ರೂಪಾಯಿಗಳನ್ನು ಮಾಡಿದ್ದು ನಮ್ಮ ಕಾರ್ಯಾಚರಣೆ ಪಡೆಗೆ ಭಾಳ ಪ್ರೋತ್ಸಾಹವನ್ನು ನೀಡಿದಂತಾಯಿತು. ಅದಲ್ಲದೆ ಕಾರ್ಯಾಚರಣೆಯಲ್ಲಿ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಅವರು ನಿವೃತ್ತಿಯವರೆಗೆ ಅವರ ಕೊನೆಯ ವೇತನವನ್ನು ಅವರ ಪಿಂಚಣಿಯಾಗಿ ನೀಡ್ತಕ್ಕಂಥ ವ್ಯವಸ್ಥೆಯನ್ನು ತಂದರು. ಮತ್ತು ಅವರಿಗೆ ನಿವೃತ್ತಿಯಾಗುವ ದಿನಾಂಕದವರೆಗೆ ಸರ್ಕಾರಿ ಗೃಹವನ್ನು ನೀಡ್ತಕ್ಕಂಥ ವ್ಯವಸ್ಥೆಯನ್ನು ತಂದರು. ಬಹುಶಃ ಆ ದಿನಗಳಲ್ಲಿ ಇಡೀ ಭಾರತ ದೇಶದಲ್ಲಿ ಇದು ಕರ್ತವ್ಯದಲ್ಲಿ ಮಡಿಯತಕ್ಕಂಥ ಅಧಿಕಾರಿಗಳಿಗೆ ನೀಡ್ತಕ್ಕಂಥ ಬಹು ದೊಡ್ಡ ಮತ್ತು ಭಾಳ ಉದಾರವಾದಂಥ ಪ್ಯಾಕೇಜ್ ಆಗಿತ್ತು ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೀನಿ. ಯಾಕೆಂದರೆ ಆವಾಗಿನ 5 ಲಕ್ಷ ಇವತ್ತಿನ 1 ಕೋಟಿ ರೂಪಾಯಿಗೆ ಸರಿ ಸಮ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ಸಹಿತ ಶ್ರೀ ವೀರಪ್ಪ ಮೊಯ್ಲಿಯವರು ಎಲ್ಲ ರೀತಿಯಲ್ಲೂ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಮತ್ತು ನಮ್ಮ ಅಧಿಕಾರಿಗಳನ್ನು ನಮ್ಮನ್ನು ಹುರಿದುಂಬಿಸಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಪ್ರೇರಣೆ ನೀಡಿದ್ದಾರೆ. ಅದಕ್ಕಾಗಿ ನಾವು ಮತ್ತೊಮ್ಮೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ.